ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ. ಶ್ರೀ ರಾಘವೇಂದ್ರ ಕಾರುಣ್ಯ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ರಾಯರಿಗೆ ಸಂಬಂಧಪಟ್ಟಂತೆ ಇಲ್ಲದೇ ಇರುವಂತಹ ಸೇವೆ ವ್ರತಗಳನ್ನು ಮಾಡಿದ್ರೆ ಕಷ್ಟಗಳು ಅನ್ನುವಂತಹದ್ದು ಮುಂದೆ ಕಟ್ಟಿಟ್ಟ ಬುತ್ತಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನನಗೆ ಸುಮಾರಷ್ಟು ಕಮೆಂಟ್ಗಳು ಇತ್ತೀಚೆಗೆ ಬರುವಂತಹದ್ದು, ರಾಯರದು ನಾನು 9 ಗುರುವಾರ ವ್ರತ ಮಾಡ್ತಾ ಇದ್ದೀನಿ, ವ್ರತ ಕಂಟಿನ್ಯೂಷನ್ನೇ ಮಾಡಲಿಕ್ಕಾಗ್ತಾ ಇಲ್ಲ, ವ್ರತ ಪೂರ್ತಿ ಮಾಡಲಿಕ್ಕಾಗ್ತಾ ಇಲ್ಲ, ಮಧ್ಯೆ ಬಹಳ ತೊಂದರೆಗಳಾಗ್ತಾ ಇದೆ ಅನ್ನುವಂತಹದ್ದು. 9 ಗುರುವಾರದ್ದು ರಾಯ ಈ ವಿಡಿಯೋದಲ್ಲಿ ಮಲ್ಲಿಗೆ ಹೂವನ್ನು ನೋಡಿ ಅದರ ಜೊತೆಯಲ್ಲಿ ರಾಯರಿಗೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡೋಣ. ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಿರಲ್ವಾ, ಅದರಲ್ಲಿ ಒಂದಷ್ಟೆಲ್ಲ ಸೇವೆಗಳು ಹಿಂದಿಂದ ಯಾರೂ ಕೂಡ ರಾಯರ ವಿಚಾರದಲ್ಲಿ ಮಾಡ್ಕೊಂಡು ಬಂದಿಲ್ಲ. ಹಿಂದಿನಿಂದಾನು ರಾಯರ ವಿಚಾರದಲ್ಲಿರುವಂತಹ ಒಂದಷ್ಟು ಸೇವೆಗಳು ಇವತ್ತಿಗೂ ಕೂಡ ಮಠಗಳಲ್ಲಿ ಹೇಳ್ಕೊಡ್ತಾರೆ. ಅದನ್ನು ಬಿಟ್ಟರೆ ನೀವೇನು ಈ ಸೋಷಿಯಲ್ ಮೀಡಿಯಲ್ಲಿ ನೋಡ್ತಿರಲ್ಲ, ಅರ್ಧಕ್ಕರ್ಧ ಸೇವೆಗಳು ಇವರೇ ಹುಟ್ಟಾಕೊಂಡಿರುವಂತಹದ್ದು ಅವರವರ ಹಿತಾಸಕ್ತಿಗಳಿಗೆ. ನಾನು ಯಾರೇನೇ ಬೇಜಾರು ಮಾಡಿಕೊಂಡ್ರೂ ಇರುವಂಥದ್ದೇನೆ ಹೇಳುವಂತಹದ್ದು. ಏಕೆಂದರೆ ರಾಯರ ವಿಚಾರದಲ್ಲಿ ನಾವು ಒಂದು ಮಾತು ಏನಾದರೂ ಹೇಳ್ತೀವಿ, ಮಾತಾಡ್ತೀವಿ ಅಥವಾ ಬೇರೆಯವ್ರಿಗೆ ಹೇಳ್ಕೊಡ್ತೀವಿ ಅಂತಂದರೆ ಅದ್ರ ಬಗ್ಗೆ ನಾವು ಬಹಳ ಜಾಗೃತಿಯಾಗಿರಬೇಕು. ಎಂತೆಂಥ ಜ್ಞಾನ ಇರುವಂತಹವರು ಅಂದರೆ ಭಗವಂತನ ಬಗ್ಗೆ ಪ್ರವಚನ ಕೊಡ್ತಾರಲ್ವ, ಅಂಥವ್ರನ್ನೇ ನಾವು ರಾಯರ ಬಗ್ಗೆ ಒಂದೆರಡು ಮಾತನಾಡಿ ಅಂತ ಹೇಳಿ ಕೇಳಿದ್ರೆ ಅವರು ಅಂಜ್ತಾರಂತೆ ರಾಯರ ಬಗ್ಗೆ ಮಾತಾಡಲಿಕ್ಕೆ. ಏಕೆಂದರೆ ಅಷ್ಟು ಆಳವಾದಂತಹ ಜ್ಞಾನ ನಾವು ರಾಯರ ಬಗ್ಗೆ ಮಾತಾಡಬೇಕಾದ್ರೆ ನಮಗಿರಬೇಕು. ಏನಾದರೂ ಅಪ್ಪಿತಪ್ಪಿ ನಾವು ಮಾತಾಡುವಾಗ ತೊಂದರೆ ಆಗಿಬಿಟ್ರೆ ಎಂಥ ತೊಂದರೆಗಳು ಮುಂದೆ ಎದುರಾಗುತ್ತೋ ಅನ್ನೋಂತಹ ರೀತಿಯಲ್ಲಿ ಪ್ರವಚನ ಕೊಡೋರೇನೆ ರಾಯರ ಬಗ್ಗೆ ಮಾತಾಡಲಿಕ್ಕೆ ಹೆದರ್ತಾರೆ. ಆದರೆ ಇವಾಗ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಇವರೇ ಒಂದು 4 ದಿವಸದಿಂದ ರಾಯರ ಪೂಜೆನ ಮಾಡಲಿಕ್ಕೆ ಶುರು ಮಾಡ್ಕೊಂಡಿರ್ತಾರೆ. ಪೂಜೆ ಮಾಡ್ತಿದ್ದಂಗೆ ನಾವು ರಾಯರ ಬಗ್ಗೆ ಎಲ್ಲ ತಿಳ್ಕೊಂಡ್ಬಿಟ್ಟಿರ್ತೀವ. ರಾಯರು ಅಂತಂದರೆ ಸಾಗರ, ಯಾರೆಷ್ಟೇ ತಿಳ್ಕೊಂಡ್ರು ಅದರಲ್ಲಿ ಒಂದು ಹನಿನೂ ಕೂಡ ನಾವು ಅವ್ರ ಬಗ್ಗೆ ತಿಳ್ಕೊಂಡಿರೋದಕ್ಕೆ ಸಂಪೂರ್ಣವಾಗಿ ಸಾಧ್ಯನೇ ಇಲ್ಲ. ನಮಗೆ ಸರಿಯಾಗಿ ಬರೆದಿಲ್ದಿದ್ದಾಗ ಇನ್ನೆಲ್ಲೋ ಒಂದು ಕಡೆ ನೋಡಿ ಅದಕ್ಕೆ ಇನ್ನೊಂದಷ್ಟು ಸೇರಿಸ್ಕೊಂಡು ಅದನ್ನು ಜನರಿಗೆ ಹೇಳ್ಕೊಟ್ಕೊಂಡು ಯಾರು ಹೊರಬೇಕು ಈ ಕರ್ಮನ? ಮಾಡೋರ್ಗೂ ಕೂಡ ಎಷ್ಟು ತೊಂದರೆಗಳಾಗುತ್ತೆ ಮನೆಯಲ್ಲಿ. ಇಲ್ಲದಿದ್ದ ಸೇವೆಗಳು ರಾಯರ ವಿಚಾರದಲ್ಲಿ ಅಂತಾನೆ ಅಲ್ಲ, ನಾವು ಇಲ್ಲದೇ ಇರುವಂತಹದ್ದು ಶಾಸ್ತ್ರಕ್ಕೆ ವಿರುದ್ಧವಾಗಿ ಯಾವುದೇ ವ್ರತ ಪೂಜೆನ ಮನೇಲಿ ಮಾಡಿದ್ವಿ ಅಂದರೆ ಅದರದ್ದು ಏನಿರುತ್ತೆ ಆ ನೆಗೆಟಿವ್ ರಿಫ್ಲೆಕ್ಷನ್ ಅನ್ನುವಂತಹದ್ದು ಬಹಳ ಬೇಗ ಗೊತ್ತಾಗ್ತಾ ಹೋಗುತ್ತೆ ಮನೆಯಲ್ಲಿ. ರಾಯರಿಗೆ ಸಂಬಂಧಪಟ್ಟಂತೆ ಯಾವ ವ್ರತಗಳು ಇದೆ, ಯಾವ ವ್ರತಗಳು ಇಲ್ಲ, ಇಷ್ಟನ್ನು ಈ ವಿಡಿಯೋನಲ್ಲಿ ನಾನು ತಿಳಿಸ್ಕೊಡ್ತೀನಿ. ಇಲ್ಲ ಸಲ್ಲದ ಪೂಜೆಗಳನ್ನ ಸೋಷಿಯಲ್ ಮೀಡಿಯಾಗಳನ್ನು ನೋಡಿ ಮಾಡಲಿಕ್ಕೆ ಹೋಗಬೇಡಿ. ಬಹಳ ಜಾಗ್ರತೆಯಿಂದ ಆಯ್ಕೆ ಮಾಡ್ಕೋಬೇಕು. ಯಾರನ್ನು ನೋಡಿ ನಾವು ಕಲಿಬೇಕು ಅನ್ನುವಂತಹದ್ದನ್ನು. ಹಾಗಾದರೆ ನೀವು ಕೇಳೋದಾದರೆ ನಿಮ್ಮನ್ನು ಬಿಟ್ಟರೆ ಮತ್ತು ಇನ್ಯಾರು ಹೇಳ್ಕೊಡೋ ಅಂಥದ್ದೇ ಸರಿ ಅಲ್ವಾ ಅನ್ನೋ ಥರ. ಆ ಥರ ಅಲ್ಲ, ಒಳ್ಳೆಯದನ್ನು ಹೇಳ್ಕೊಡೋ ಅಂಥವರು ತುಂಬ ಜನ ಇದ್ದಾರೆ. ನಾನು ಗಮನಿಸ್ದಂಗೆ ರಾಯರ ವಿಚಾರದಲ್ಲಿ ಇಲ್ಲ ಸಲ್ಲದ್ದನ್ನು ಹೇಳ್ಕೊಡೋ ಅಂಥವರು ಕೂಡ ಅವ್ರ ವ್ಯೂಸ್ಗಳಿಗೆ ಸುಮಾರಷ್ಟು ಜನ ಇದ್ದಾರೆ. ನೀವು ಬಹಳ ಜಾಣ್ಮೆಯಿಂದ ಆಯ್ಕೆ ಮಾಡಿಕೊಳ್ಳಿ. ಮೊದಲನೇದಾಗಿ ಯಾವ ವ್ರತಗಳು ಇಲ್ಲ ಅಂತ ಹೇಳಿಬಿಡ್ತೀನಿ ನಾನು. ರಾಯರಿಗೆ ಬೆಲ್ಲದ ದೀಪವನ್ನು ಹಚ್ಚುವಂತಹ ಸೇವೆ ಖಂಡಿತವಾಗಿ ಇಲ್ಲ. ನೋಡಿ, ಇದು ರಾಯರಿಗೆ ಇವತ್ತಿನ ಗುರುವಾರದ ಸೇವೆಯನ್ನು ಮಾಡಿದಾಗ ರಾಯರು ಹೂಪ್ರಸಾದ ಕೊಟ್ಟಿರುವಂತಹದ್ದು. ಇದರ ಹಿಂದೆ ಒಂದು ವಿಡಿಯೋ ಬಂತು, ಅದನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಮಲ್ಲಿಗೆ ಹೂವಿನ ದಿಂಡೇನಿರುತ್ತೆ ಸ್ವಲ್ಪನೇ ಕೊಡ್ತಾಯಿದ್ರು. ನೋಡೋಣ ಅಂತ ಹೇಳಿ ವಿಡಿಯೋ ಮಾಡ್ಕೊಳ್ಳೋಣ ಅಂತೇಳಿ 1-2 ಸೆಕೆಂಡ್ ಹಿಡಿದೆ.
ಸ್ವಲ್ಪನೇ ಜರಗ್ತಿತ್ತು. ಇನ್ನೇನು ಅಂತೇಳಿ ಆಫ್ ಮಾಡ್ತಿದ್ದಂಗೆ ಏಕಾಏಕಿ ಫಸ್ಟು ಎಡಗಡೆ ಪೂರ್ತಿ ಏನು ಹಾಕಿದ್ದೆ ಎಲ್ಲನೂ ಕೊಟ್ಟರು, ಆಮೇಲೆ ಬಲಗಡೆ ಕೊಟ್ಟರು. ರಾಯರ ಅನುಗ್ರಹ ಗುರುವಾರ ಈ ರೀತಿ ಫುಲ್ಲು ಏನು ಅಲಂಕಾರ ಮಾಡಿದ್ದೆ ಪೂರ್ತಿಯಾಗಿ ಕೊಟ್ಬಿಟ್ರು. ಮತ್ತೆ ಅಲಂಕಾರ ಮಾಡಿದ್ದಾಯಿತು. ಬಹಳ ಸಂತೋಷವಾಯಿತು ರಾಯರ ಹೂಪ್ರಸಾದದಿಂದ. ರಾಯರಿಗೆ ಬೆಲ್ಲದ ದೀಪ ಹಚ್ಚುವಂತಹ ಸೇವೆಯನ್ನು ದಯಮಾಡಿ ನೋಡಿ. ನಾನು ಹೇಳಿದ್ದನ್ನು ಮಾಡಲೇಬೇಕು ಅಂತ ಹೇಳಿ ಒತ್ತಾಯ ಖಂಡಿತ ಇಲ್ಲ. ನಿಮಗೆ ಒಳ್ಳೆಯದಾಗಬೇಕು ಅನ್ನುವಂತಹ ಉದ್ದೇಶದಿಂದನೇ ನಾನು ಹೇಳೋ ಅಂತಹದ್ದು. ಏಕೆಂದರೆ ರಾಯರ ಪೂಜೆ ಮಾಡುವಂಥವರೆಲ್ಲರೂ ಕೂಡ ಬಹಳ ನೊಂದಿರೋರು. ಒಳ್ಳೆಯದಾಗಲಿ ಅಂತ ಹೇಳಿ ಎಲ್ಲೆಲ್ಲೋ ಸುತ್ತಿ ಯಾವ್ಯಾವುದೋ ದೇವರು ಮಾಡಿ ಕಡೆಗೆ ರಾಯರ ಪಾದ ಹಿಡ್ದಿರ್ತೀರ. ರಾಯರ ಪೂಜೆ ಮಾಡಿದ್ಮೇಲೆ ಒಳ್ಳೇದಾಗಬೇಕಲ್ವ. ಇನ್ನೊಂದಷ್ಟು ಕಷ್ಟಗಳನ್ನ ಮೈಮೇಲೆ ಹಿಡ್ಕೊಳ್ಳೋ ಅಂಥದ್ದಾದರೆ ಯಾವ ಪೂಜೆ ಯಾವ ಸೇವೆನ ಯಾಕೆ ಮಾಡಬೇಕು? ಆಮೇಲೆ ಅದ್ರ ಭಾರ ಹೊರಿಸುವಂತಹದ್ದು ರಾಯರ ಮೇಲೆ. ರಾಯರ ಫೋಟೋ ತಂದಿಟ್ಕೊಂಡೆ ಮನೆಗೆ, ಕಷ್ಟ ಜಾಸ್ತಿ ಆಯಿತು. ರಾಯರ ಪೂಜೆ ಮಾಡಿದೆ, ಕಷ್ಟ ಜಾಸ್ತಿ ಆಯಿತು ಅಂತ ಹೇಳಿ ರಾಯರ ಫೋಟೋ ತೊಗೊಂಡೋಗಿ ಹೊರಗಡೆ ಇಟ್ಬಿಡುವಂತಹದ್ದು. ಇಲ್ಲಿ ರಾಯರ ಫೋಟೋ ತಂದಿಟ್ಕೊಳ್ಳುವಂತಹದ್ದು, ರಾಯರ ಸೇವೆ ಮಾಡುವಂತಹದ್ದು ಯಾವುದು ತಪ್ಪಲ್ಲ. ಅದರಿಂದ ಯಾವ ತೊಂದರೆ ಕೂಡ, ಎಂತಹ ನಾನ್ ವೆಜ್ ನಾವು ಮನೇಲಿ ಮಾಡ್ತೀವಿ ಅನ್ನೋಂಥವ್ರಿಗೂ ತೊಂದರೆ ಆಗೋದಿಲ್ಲ. ರಾಯರಿಗೆ ಸಂಬಂಧಪಟ್ಟಂತೆ ಇಲ್ಲ ಸಲ್ಲದ ವ್ರತ ಸೇವೆಗಳನ್ನ ಮನೇಲಿ ಮಾಡಿದಾಗ ಒಂದಷ್ಟು ತೊಂದರೆಗಳಾಗುವಂತಹದ್ದು ಖಂಡಿತ. ರಾಯರಿಗೆ ಬೆಲ್ಲದ ದೀಪ ಹಚ್ಚುವಂತಹ ಸೇವೆಯನ್ನು ಮಠದಲ್ಲಿಯೂ ಮಾಡಬೇಡಿ, ಮನೆಯಲ್ಲಿಯೂ ಕೂಡ ಮಾಡಬೇಡಿ. ಯಾಕೆ ಹಚ್ಚಬಾರ್ದು ಮೇಡಮ್ ಅಂತ ಹೇಳಿ ನೀವು ಕೇಳುವಂತಹದ್ದಾದರೆ, ರಾಯರು ಯತಿಗಳು, ರಾಯರಿಗೆ ಬೆಲ್ಲದ ದೀಪ ಹಚ್ಚುವಂತಹದ್ದು ನಿಷೇಧವಿದೆ. ಮಠದಲ್ಲಿ ಹಚ್ಚಿರ್ತಾರೆ, ಮಠದಲ್ಲೇ ಹಚ್ಚಿರ್ತಾರೆ ಅಂಥೇಳಿ ನೀವು ಕೇಳುವಂಥದ್ದಾದರೆ, ಈಗ ನನಗೆ ತಿಳಿದಿಲ್ಲ, ನಾನು ಹೋಗಿ ಮಠದಲ್ಲಿ ಹಚ್ಚಿರ್ತೀನಿ, ಅದನ್ನು ನೋಡಿ ಯಾರೋ ಒಬ್ಬರು ಇನ್ನೊಬ್ಬರು ಹಚ್ತಾರೆ, ಇಷ್ಟೇ ಆಗ್ತಿರೋದು ಬಿಟ್ಟರೆ ಮೂಲವಾಗಿ ರಾಯರಿಗೆ ಬೆಲ್ಲದ ದೀಪ ಹಚ್ಚುವಂತಹದ್ದು ನಿಷೇಧ. ನೀವೇನಾದರೂ ಅಲ್ಲಿ ಇಲ್ಲಿ ನೋಡಿ ಈ ಸೇವೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿಕೊಂಡ್ರೆ ಒಂದು 3 ರಿಂದ 4 ತಿಂಗಳು ಒಳಗಾಗೇನೆ ಮನೆಯಲ್ಲಿ ಇಲ್ಲದೇ ಇರುವಂತಹ ತೊಂದರೆಗಳು ಎದುರಾಗ್ತಾ ಹೋಗುವಂತಹದ್ದು ನಿಮಗೆ ಗೊತ್ತಾಗ್ಬಿಡುತ್ತೆ. ದಯಮಾಡಿ ಯಾರೂ ಕೂಡ ಮಾಡಲಿಕ್ಕೆ ಹೋಗಬೇಡಿ, ಗೊತ್ತಿರೋವಂಥವ್ರಿಗೂ ತಿಳಿಸಿ. ಇನ್ನು 2ನೇ ಸೇವೆ, ಇದೇನೋ ನೀರು ತುಂಬುವಂಥ ಸೇವೆ ಅಂತ ಹೇಳಿ ಮಾಡ್ತಾವ್ರಂತೆ ರಾಯರಿಗೆ. ಒಂದು ಚೊಂಬಲ್ಲಿ ನೀರನ್ನು ತುಂಬಿಟ್ಟು ಬಿಡೋದು, ಅದನ್ನು ರಾಯರ ಎದುರುಗಡೆ ಒಂದಿಷ್ಟು ದಿವಸ ಅಂತ ಹೇಳಿ ಇಡೋ ಅಂತಹದ್ದು. ಅದಾದ ಮೇಲೆ ಆ ನೀರನ್ನ ಏನು ಮಾಡ್ತಾರೋ ಗೊತ್ತಿಲ್ಲ. ಈ ರೀತಿ ಯಾವ ಸೇವೆನೂ ಇಲ್ಲ. ನೀರನ್ನು ಚೊಂಬಲ್ಲಿ ತುಂಬಿಟ್ಟು ರಾಯರ ಎದುರುಗಿಟ್ಟು ರಾಯರ ಪೂಜೆ ಮಾಡುವಂತಹದ್ದು ಯಾವ ಸೇವೆನೂ ಇಲ್ಲ. ಇದನ್ನು ಕೂಡ ಮಾಡಲಿಕ್ಕೆ ಹೋಗಬೇಡಿ. ಇನ್ನು 3ನೇದು, ರಾಯರ 9 ವಾರದ ವ್ರತ. ರಾಯರಿಗೆ ಸಂಬಂಧಪಟ್ಟಂತೆ ಹಿಂದಿನಿಂದನೂ ನಡೆಸ್ಕೊಂಡು ಬಂದಿರುವಂತಹದ್ದು, ಪ್ರಚಲಿತದಲ್ಲಿರುವಂತಹದ್ದು ಸೇವೆಗಳು ಅಂತಂದರೆ ಯಾವ್ಯಾವ್ದು ಹೇಳ್ಬಿಡ್ತೀನಿ ಕೇಳಿ. ರಾಯರಿಗೆ 21 ದಿವಸ ವ್ರತ ಮಾಡುವಂತಹ ಸೇವೆ ಅಷ್ಟೇ ಇರುವಂತಹದ್ದು. ರಾಯರಿಗೆ 48 ದಿವಸ ಮಾಡುವಂತಹ ಸೇವೆ ಇರುವಂತಹದ್ದು. ಅದನ್ನು ಬಿಟ್ಟರೆ 7 ಗುರುವಾರದ ರಾಯರ ವ್ರತ ಬಹಳ ಒಂದು ಫೇಮಸ್ ಆದಂತಹ ವ್ರತ ಇವುಗಳು. 21 ದಿವಸ, 7 ಗುರುವಾರ, 48 ದಿವಸ. ನಾವು ಯಾವಾಗ 9 ಗುರುವಾರ 11 ಗುರುವಾರ ಮಾಡಬಹುದು ಅಂದರೆ, ನಾವೇನು 7 ಗುರುವಾರ ವ್ರತ ಸಂಕಲ್ಪ ಮಾಡ್ಕೋತೀವಲ್ವ, 7 ಗುರುವಾರ ಅಂದರೆ ಗುರುವಾರ ಪೂಜೆ ಮಾಡ್ತೀವಿ ಅಂತ ಹೇಳಿ, ಆ 7 ಗುರುವಾರದ ಒಳಗಡೆ ನಾವು ಅಂದುಕೊಂಡಂತಹ ಆಸೆಗಳು ಈಡೇರಿಲ್ಲ ಅಂತಂದರೆ ಆ 7ನೇ ಗುರುವಾರ ಮತ್ತೆ ರಾಯರ ಹತ್ರ ಸಂಕಲ್ಪ ಮಾಡ್ಕೊಳ್ಳೋವಂಥದ್ದು. ಅಂದರೆ 2 ಗುರುವಾರ ಅಥವಾ 7 ರಿಂದ 9 ಇಲ್ಲ 11 ಗುರುವಾರದ ತನಕ ಪೂಜೆನ ಕಂಟಿನ್ಯೂ ಮಾಡ್ತೀನಿ ಅಂತ ಅಷ್ಟೇ. ಡೈರೆಕ್ಟಾಗಿ 9 ಗುರುವಾರದ್ದು ವ್ರತ ಹಿಡಿಯುವಂತಹದ್ದು ವ್ರತ ಇಲ್ಲವೇ ಇಲ್ಲ. ಬಹಳ ಹುಷಾರಾಗಿರಬೇಕು. ರಾಯರ ಹೆಸರು ಹೇಳ್ಕೊಂಡು ಕಾವಿ ಬಟ್ಟೆಗಳನ್ನ ಹಾಕ್ಕೊಂಡು ಕೆಲವ್ರು ಇಲ್ದಿದ್ದ ನಾಟಕಗಳನ್ನ ಆಡಿಕೊಂಡು ಫೇಮಸ್ ಆಗಲಿಕ್ಕೆ, ಅದರಿಂದ ಒಂದಷ್ಟು ದುಡ್ಡು ಮಾಡಲಿಕ್ಕೆ ಬಹಳ ಸಾಹಸ ಪಡ್ತಾ ಇದ್ದಾರೆ. ಇಂಥವರಿಂದ ದಯಮಾಡಿ ದೂರ ಇರಿ. ಅಂಥವ್ರ ಫೋನ್ ನಂಬರ್ಗಳಿಗೋಸ್ಕರ ಅಲಿಯೋದು, ಅವ್ರ ಹತ್ರ ಏನೋ ಮಾತಾಡಿ ನಿಮ್ಮ ಸಮಸ್ಯೆ ಹೇಳ್ಕೊಂಡ ತಕ್ಷಣ ನಿಮ್ಮ ಬದುಕಿನಲ್ಲಿ ಏನೋ ಪವಾಡಗಳು ನಡೆದೋಗುತ್ತೆ ಅನ್ನೋಂತಹ ಭ್ರಮೆಯಿಂದ ಹೊರಗಡೆ ಬನ್ನಿ. ಆ ರೀತಿ ಯಾವುದೋ ಸ್ವಾಮೀಜಿನ ಯಾಕೆ ನಿಮ್ಮ ನಡುವೆ ರಾಯರು ತಂದುಬಿಡ್ತಾರೆ? ನಮ್ಮ ಸಮಸ್ಯೆಗಳನ್ನ ನಿವಾರಣೆ ಮಾಡೋದಕ್ಕೆ ಸಾಕ್ಷಾತ್ ರಾಯರೇ ಬೃಂದಾವನದಲ್ಲಿರುವಾಗ ಬೇರೆ ಸ್ವಾಮೀಜಿಗಳನ್ನು ಇಲ್ಲಿ ಭೂಲೋಕಕ್ಕೆ ಜನಗಳನ್ನ ಉದ್ಧಾರ ಮಾಡು ಅಂತ ಹೇಳಿ ರಾಯರು ಕಳಿಸ್ತಾರ? ಇವೆಲ್ಲವೂ ನಾಟಕ. ಇಂಥವ್ರನ್ನ ಸಾವಿರಾರು ಜನ ಇವತ್ತು ನೋಡ್ಬಿಟ್ಟಿದ್ದೀರಾ ನೀವು, ನಾಟಕಗಳನ್ನ ಆಡೋರನ್ನ. ಇನ್ನೂ ಮೋಸ ಹೋಗಬೇಡಿ, ಯಾರ ಫೋನ್ ನಂಬರ್ಗೂ ಅಲಿಬೇಡಿ. ಮುಂದೆ ಇಂಥವ್ರ ನಾಟಕ ಬಹಳ ಬೇಗ ಬಯಲಾಗತ್ತೆ. ಇನ್ನು ಮುಂದಿನ ವಿಚಾರಕ್ಕೆ ಹೋಗ್ತೀನಿ. ರಾಯರ ಮುಂದೆ ರಂಗೋಲಿಯಲ್ಲಿ ಬೃಂದಾವನವನ್ನು ಬಿಡಿಸುವಂತಹ ಸೇವೆ, ಅದನ್ನು ಕೂಡ ಯಾವಾಗಂದ್ರೆ ಆವಾಗ ಮಾಡಬೇಡಿ.
ಅದನ್ನು ಕೇವಲ ರಾಯರ ಆರಾಧನೆಯ ಸಮಯದಲ್ಲಿ, ರಾಯರ ವರ್ಧಂತಿ ಬರುತ್ತಲ್ವ ಆ ಸಮಯದಲ್ಲಿ ಮಾತ್ರನೇ ನಾವು ಮಾಡಬೇಕು ಈ ಸೇವೆನ. ಇದರ ಜೊತೆಯಲ್ಲಿ ಇನ್ನೊಂದು ತಪ್ಪು ಏನು ಮಾಡ್ತಾ ಇರೋದು ಅಂತಂದರೆ, ನೋಡಿ ರಾಯರ ಮಠಕ್ಕೆ ಹೋಗ್ತಿರಲ್ವ, ಆ ರಾಯರ ಮಠಕ್ಕೆ ಹೋದಾಗ ಕೆಲವು ಹೆಣ್ಮಕ್ಳೆಲ್ಲ ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡ್ತೀರಾ. ರಾಯರ ಮಠದಲ್ಲಿ ಕೂತು ಓದಬಾರ್ದು. ಲಲಿತಾ ಸಹಸ್ರನಾಮವನ್ನು ಯಾವುದೇ ಕಾರಣಕ್ಕೂ ರಾಯರ ಮಠದಲ್ಲಿ ಕೂತು ಪಠಿಸಬೇಡಿ. ಏನು ಹೇಳ್ಕೋಬೇಕು ರಾಯರೆದ್ರು ಕೂತು? ವಿಷ್ಣು ಸಹಸ್ರನಾಮ ಓದಿದ್ರೆ ಒಳ್ಳೆಯದು. ಜೊತೆಯಲ್ಲಿ ರಾಯರ ಅಕ್ಷರಮಾಲಿಕಾ ಸ್ತೋತ್ರ, ಆ ಸ್ತೋತ್ರವನ್ನು ಕೂಡ ನಾವು ಮನೆಯಲ್ಲಿ ಬೆಳಗ್ಗೆ ಹೇಳ್ಕೊಂಡಿದ್ರು ಕೂಡ ಮತ್ತೆ ನಾವು ಸಂಜೆ ಮಠಕ್ಕೆ ಹೋಗ್ತೀವಿ ಅಂತಂದಾಗ ಆ ಪುಸ್ತಕ ತೊಗೊಂಡು ಹೋಗಿ ಇಲ್ಲ ಮೊಬೈಲ್ನಲ್ಲಿ ನೋಡಿಕೊಂಡು ಅಕ್ಷರಮಾಲಿಕಾ ಸ್ತೋತ್ರವನ್ನು ಮಠದಲ್ಲಿ ಕೂತ್ಕೊಂಡು ಹೇಳಿದ್ರೆ ಬಹಳ ಪುಣ್ಯ ಬರುತ್ತೆ. ಲಲಿತಾ ಸಹಸ್ರನಾಮವನ್ನು ಓದಲಿಕ್ಕೆ ಹೋಗಬೇಡಿ. ಇನ್ನು ನೆಕ್ಸ್ಟು, ದೇವರ ಮನೆಯಲ್ಲಿ ಕೂತು ರಾಯರ ಮಂತ್ರಾಕ್ಷತೆಯನ್ನು ಎಣಿಸಬೇಡಿ. ನೀವು ಆ ರೀತಿ ರಾಯರ ಮಂತ್ರಾಕ್ಷತೆಯನ್ನು ಕೆಲಸ ಆಗುತ್ತೋ ಆಗಲ್ವೋ ನಮಗೆ ತಿಳಿಸ್ಕೊಡಿ ಅಂತ ಹೇಳಿ ಆ ಅಕ್ಕಿಯ ಕಾಳನ್ನು ಎಣಿಸೋದ್ರಿಂದ ಮನೆಗೆ ಖಂಡಿತ ದಾರಿದ್ರ್ಯ ಬರುತ್ತೆ. ಆ ರೀತಿ ರಾಯರು ನೀವು ಮಂತ್ರಾಕ್ಷತೆಯನ್ನು ಎಣಿಸ್ತಿರಲ್ವ, ಆ ಒಂದೊಂದು ಮಂತ್ರಾಕ್ಷತೆಯಲ್ಲೂ ಕೂಡ ಒಂದು ಅಪಾರವಾದಂತಹ ಶಕ್ತಿ ಇರುತ್ತೆ. ಈ ರೀತಿ ಮಂತ್ರಾಕ್ಷತೆ ಎಣಿಸಿ ನಮ್ಮ ಕೆಲಸ ಆಗುತ್ತೋ ಆಗಲ್ವೋ ಅಂತ ನೀವು ಕೇಳಿದ್ರೆ ಖಂಡಿತವಾಗಿ ರಾಯರಿಂದ ಯಾವುದೇ ಒಂದು ಸೂಚನೆ ಬರಲ್ಲ. ದೇವರ ಮನೆಯಲ್ಲಿ ಕೂತು ಹೆಣ್ಮಕ್ಳು ಮಂತ್ರಾಕ್ಷತೆಯನ್ನು ಎಣಿಸಬೇಡಿ, ಮಂತ್ರಾಕ್ಷತೆಯನ್ನು ಬಾಯಿಗೂ ಕೂಡ ಹಾಕ್ಕೋಬೇಡಿ. ಇದಿಷ್ಟು ಕೂಡ ರಾಯರ ವಿಚಾರದಲ್ಲಿ ಇಲ್ಲದೇ ಇರುವಂತಹ ಸೇವೆಗಳು. ಯಾವ್ಯಾವ ಸೇವೆ ಇದೆ ಅಂತ ಹೇಳಿದೆ. ಅದ್ರ ಜೊತೆ ನೋಡಿ, ಈಗೇನಾದರೂ ವಿಶೇಷ ಸಂದರ್ಭಗಳು ಬಂದಾಗ, ಈಗೇನೋ ಒಂದು ಅಕ್ಷಯ ತೃತೀಯ ಬರುತ್ತೆ ಅಥವಾ ಇನ್ಯಾವುದೋ ಹಬ್ಬಗಳು ಬಂದಾಗ ಆ ವಿಶೇಷ ದಿನಕ್ಕೆ ಕೊನೆಯಾಗೋ ಹಾಗೆ 3 ದಿನ, 5 ದಿನ, 9 ದಿವಸ ವ್ರತ ಮಾಡಬಹುದು ರಾಯರದು. ಅದು ಕೂಡ ಇದೆ. ಇದನ್ನು ಬಿಟ್ಟರೆ ಇಲ್ಲದೇ ಇರುವಂತಹ ಸೇವೆಗಳನ್ನ ಮಾಡಿದ್ರೆ ಇಲ್ಲದೇ ಇರುವಂತಹ ಕಷ್ಟಗಳು ಮೈ ಮೇಲೆ ಬರುತ್ತೆ. ಆಗ ಕಷ್ಟ ಜಾಸ್ತಿ ಆಯಿತು, ಪೂಜೆ ಮಾಡಿ ಮಾಡಿ ಏನೂ ಫಲ ಇಲ್ಲ ಅಂತ ಹೇಳಿ ಅನ್ಕೋತೀರ. ಇದಿಷ್ಟೂ ಕೂಡ ರಾಯರ ವಿಚಾರದಲ್ಲಿ ಇಲ್ಲ ಸಲ್ಲದ ವ್ರತಗಳ ಬಗ್ಗೆ ಮಾಹಿತಿ. ಈ ವಿಡಿಯೋವನ್ನು ದಯಮಾಡಿ ರಾಯರ ಪೂಜೆ ಯಾರಾದರೂ ಮಾಡ್ತಾರೆ ಅಂತ ಗೊತ್ತಿದ್ರೆ ಅಂಥವ್ರೊಟ್ಟಿಗೆ ಶೇರ್ ಮಾಡ್ಕೊಳ್ಳಿ. ಪಾಪ ಅವ್ರಿಗೂ ಕೂಡ ಒಳ್ಳೆಯದಾಗಲಿ, ಎಲ್ರಿಗೂ ಕೂಡ ರಾಯರು ಒಳ್ಳೇದು ಮಾಡಲಿ ಅಂತ ಹೇಳಿ ಕೇಳ್ಕೊತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.